ಹಾಯ್ ಸ್ನೇಹಿತರೆ, RJTV ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 4 ಪೆನ್ಷನ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಕೇಂದ್ರ ಸರ್ಕಾರವು ಈ 4 ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದಿರೋದು. ಯಾರು ತುಂಬಾ ಬಡವರು ಇರ್ತಾರಲ್ವಾ, ಅವ್ರಿಗೂ ಕೂಡ ಪೆನ್ಷನ್ ಸಿಗ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವು ಈ 4 ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದಿದ್ದಾರೆ. ಈ 4 ಪೆನ್ಷನ್ ಸ್ಕೀಮ್ ಯಾವುವು ಎಂದರೆ ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನಾ, ಪ್ರಧಾನ ಮಂತ್ರಿ ಕರ್ಮಯೋಗ್ ಮಾನ್ಧನ್ ಯೋಜನಾ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ. ಈ 4 ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರೋದು. ಹಾಗಾದರೆ ಈ 4 ಸ್ಕೀಮ್ಗಳಿಗೆ ಯಾರೆಲ್ಲ ಜಾಯಿನ್ ಆಗಬಹುದು, ಅದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಹೌದು ಸ್ನೇಹಿತರೆ, ಈ 4 ಪೆನ್ಷನ್ ಸ್ಕೀಮ್ಗಳಲ್ಲಿ ನಿಮ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಸಿಗುತ್ತೆ. ಹಾಗಾದರೆ ಈ 4 ಪೆನ್ಷನ್ ಸ್ಕೀಮ್ಗೆ ಯಾರೆಲ್ಲ ಜಾಯಿನ್ ಆಗಬಹುದು? ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆಗಾದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಜಾಯಿನ್ ಆಗಬಹುದು. ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರೆಲ್ಲರೂ ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಬಹುದು. ಅಂದ್ರೆ ಯಾರ್ಯಾರು ಕಾರ್ಮಿಕರು ಇರ್ತಾರಲ್ವಾ, ಆ ಎಲ್ಲಾ ಕಾರ್ಮಿಕರು ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಬಹುದು. ಮತ್ತೆ ಸೆಕೆಂಡ್ ಒನ್, ಪ್ರಧಾನ ಮಂತ್ರಿ ಕರ್ಮಯೋಗ್ ಮಾನ್ಧನ್ ಯೋಜನೆಗಾದ್ರೆ ರಿಟೇಲ್ ಟ್ರೇಡರ್ಸ್ ಮತ್ತು ಸ್ಮಾಲ್ ಶಾಪ್ ಕೀಪರ್ಸ್ ಜಾಯಿನ್ ಆಗಬಹುದು. ಅಂದ್ರೆ ಯಾರ್ದು ಚಿಕ್ಕ ಚಿಕ್ಕ ಶಾಪ್ಸ್, ಚಿಕ್ಕ ಚಿಕ್ಕ ಅಂಗಡಿ ಇರುತ್ತಲ್ವಾ, ಅಂತವ್ರೆಲ್ಲರೂ ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಬಹುದು. ಮತ್ತೆ ಮೂರನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ. ಈ ಸ್ಕೀಮ್ಗೆ ರೈತರು ಮಾತ್ರ ಜಾಯಿನ್ ಆಗಬೇಕು. ರೈತರಿಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ. ನಾಲ್ಕನೇದಾಗಿ ಅಟಲ್ ಪೆನ್ಷನ್ ಯೋಜನಾ. ಈ ಯೋಜನೆಗೆ ಎಲ್ಲರೂ ಜಾಯಿನ್ ಆಗಬಹುದು. ಅಂದ್ರೆ ನಿಮ್ಮ ಇನ್ಕಮ್ ಲೆವೆಲ್ ಬಿಲೋ 15,000 ಇರಬೇಕು. ಅಂದ್ರೆ 15,000 ರೂಪಾಯಿ ಒಳಗಿದ್ರೆ ನಿಮ್ಮ ಇನ್ಕಮ್ ಲೆವೆಲ್, ಅಂತವ್ರೆಲ್ಲರೂ ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಬಹುದು. ಹಾಗಾದ್ರೆ ಈ 3 ಸ್ಕೀಮ್ಗೆ ಜಾಯಿನ್ ಆಗೋದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂದ್ರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಮ್ಯಾಕ್ಸಿಮಮ್ 40 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪೆನ್ಷನ್ ಸ್ಕೀಮ್ಗಳಿಗೆ ಜಾಯಿನ್ ಆಗಬಹುದು. ಅಂದ್ರೆ ನಿಮ್ಗೆ 40 ವರ್ಷ ಕಂಪ್ಲೀಟ್ ಆಗಿ ಒಂದಿನ ಎಕ್ಸ್ಟ್ರಾ ಆಗಿದ್ರೂ ಕೂಡ ಈ ಸ್ಕೀಮ್ಗಳಿಗೆ ನೀವು ಜಾಯಿನ್ ಆಗೋದಿಲ್ಲ. ಯಾಕಂದ್ರೆ ಈ 4 ಸ್ಕೀಮ್ಗೆ ಏಜ್ ಲಿಮಿಟ್ 40 ವರ್ಷ ಮಾತ್ರ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು. ಹಾಗಾಗಿ 40 ವರ್ಷದ ಒಳಗೆ ನೀವು ಈ ಸ್ಕೀಮ್ಗಳಿಗೆ ಜಾಯಿನ್ ಆಗಬಹುದು. ಮತ್ತೆ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ? ಈ 4 ಸ್ಕೀಮ್ಗಳಲ್ಲಿ ನಿಮ್ಗೆ ಎಷ್ಟೆಷ್ಟು ಪೆನ್ಷನ್ ಬರುತ್ತೆ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆ, ಪ್ರಧಾನ ಮಂತ್ರಿ ಕರ್ಮಯೋಗ್ ಮಾನ್ಧನ್ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಈ 3 ಸ್ಕೀಮ್ಗಳಲ್ಲಿ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಅಂದ್ರೆ ಯಾರ್ಯಾರು ಈ ಸ್ಕೀಮ್ಗಳಿಗೆ ಜಾಯಿನ್ ಆಗಿರ್ತಿರಲ್ವಾ, ಆ ಅಕೌಂಟ್ ಹೋಲ್ಡರ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಇನ್ ಕೇಸ್ ಆ ಅಕೌಂಟ್ ಹೋಲ್ಡರ್ 60 ವರ್ಷಕ್ಕಿಂತ ಮುಂಚೆನೆ ಇನ್ ಕೇಸ್ ಡೆತ್ ಆದ್ರೆ, ಆಗ ಆ ಅಕೌಂಟ್ ಹೋಲ್ಡರ್ ವೈಫ್ ಇರ್ತಾರಲ್ವಾ, ಅವ್ರ ವೈಫ್ ಬೇಕಾದ್ರೆ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಿ ಅಕೌಂಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅವ್ರಿಗೆ 60 ವರ್ಷ ಬಂದ್ಮೇಲೆ ಬೇಕಾದ್ರೆ ಪೆನ್ಷನ್ ತಗೊಬಹುದು. ಅಥವಾ ಆ ಅಕೌಂಟ್ ಹೋಲ್ಡರ್ ವೈಫ್ಗೆ ಏನಾದ್ರು ಈ ಸ್ಕೀಮ್ಗಳಲ್ಲಿ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರು ಅಕೌಂಟ್ ನ ಕ್ವಿಟ್ ಮಾಡಿ ಅವ್ರು ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ, ಆ ಅಮೌಂಟ್ ಗೆ ಅದೇನ್ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೋ ಅದ್ ಸೇರಿಸ್ಬಿಟ್ಟು ಆ ಅಕೌಂಟ್ ಹೋಲ್ಡರ್ ವೈಫ್ ಗೆ ಕೊಡ್ತಾರೆ. ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಅಥವಾ ಅಕೌಂಟ್ ಹೋಲ್ಡರ್ 60 ವರ್ಷ ಕಂಪ್ಲೀಟ್ ಆಗಿದೆ, ಅವರು 60 ವರ್ಷ ಆದ್ಮೇಲೆ ಪೆನ್ಷನ್ ಕೂಡ ತಗೊಂಡಿದ್ದಾರೆ, ಆಮೇಲೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆಗ ಆ ಅಕೌಂಟ್ ಹೋಲ್ಡರ್ ವೈಫ್ ಇರ್ತಾರಲ್ವಾ, ಅವ್ರಿಗೂ ಕೂಡ 1,500 ರೂಪಾಯಿ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳು. ಆ ಅಕೌಂಟ್ ಹೋಲ್ಡರ್ ವೈಫ್ ಬದುಕಿರೋವರೆಗೂ ಪ್ರತಿ ತಿಂಗಳು 1,500 ರೂಪಾಯಿ ಅಂತ ಪೆನ್ಷನ್ ಬರ್ತಿರುತ್ತೆ. ಹಸ್ಬೆಂಡ್ ವೈಫ್ ಇಬ್ರು ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗ್ಬೋದು. ಆಗ ಹಸ್ಬೆಂಡ್ಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ, ವೈಫ್ಗೂ ಕೂಡ 60 ವರ್ಷ ಕಂಪ್ಲೀಟ್ ಆದ್ಮೇಲೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಹಾಗಾಗಿ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಈ ಸ್ಕೀಮ್ಗಳಿಗೆ ಜಾಯಿನ್ ಆಗ್ಬಹುದು. ಓಕೆ, ಈ 3 ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈಗ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಪೆನ್ಷನ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ನೋಡಿ, ಈ ಸ್ಕೀಮ್ ಅಲ್ಲಿ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿ ಪೆನ್ಷನ್ ಬರುತ್ತೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ 5,000 ರೂಪಾಯಿ ಪೆನ್ಷನ್ ಬೇಕು ಪ್ರತಿ ತಿಂಗಳು ಅಂದ್ರೆ ನೀವು 5,000 ರೂಪಾಯಿ ಪೆನ್ಷನ್ ಸೆಲೆಕ್ಟ್ ಮಾಡ್ಕೊಬಹುದು. ನಿಮ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು 5,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಈ ಸ್ಕೀಮ್ ಅಲ್ಲಿ ನಾಮಿನಿ ಕೂಡ ಫೆಸಿಲಿಟಿ ಇದೆ. ಅಂದ್ರೆ ನೀವು 1,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನಾಮಿನಿಗೆ 1,70,000 ರೂಪಾಯಿ ಸಿಗುತ್ತೆ. ಅಥವಾ 2,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನಾಮಿನಿಗೆ 3,40,000 ರೂಪಾಯಿ ಸಿಗುತ್ತೆ. ಅಥವಾ 3,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 5,10,000 ರೂಪಾಯಿ ಸಿಗುತ್ತೆ. ಅಥವಾ 4,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 6,80,000 ರೂಪಾಯಿ ಸಿಗುತ್ತೆ. ಅಥವಾ 5,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 8,50,000 ರೂಪಾಯಿ
ನಿಮ್ಮ ನಾಮಿನಿಗೆ ಸಿಗುತ್ತೆ. ಆದ್ರೆ ಈ ಅಮೌಂಟ್ ನಾಮಿನಿಗೆ ಯಾವಾಗ ಸಿಗುತ್ತೆ ಅಂದ್ರೆ, ಯಾರು ಈ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿರ್ತಾರೆ ಆ ಅಕೌಂಟ್ ಹೋಲ್ಡರ್ಗೆ 60 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಅವ್ರು 60 ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ಬೇಕು ಕರೆಕ್ಟ್ ಆಗಿ. ಆಮೇಲೆ ಆ ಅಕೌಂಟ್ ಹೋಲ್ಡರ್ಗೆ 60 ವರ್ಷ ಕಂಪ್ಲೀಟ್ ಆಗಿದೆ, ಅವ್ರು 5,000 ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ 5,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. 5,000 ರೂಪಾಯಿ ಪೆನ್ಷನ್ ತಗೊಂಡಿದ್ದಾರೆ. ಆಮೇಲೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆಗ ಆ ಅಕೌಂಟ್ ಹೋಲ್ಡರ್ ನಾಮಿನಿಗೆ 8,50,000 ರೂಪಾಯಿ ಸಿಗುತ್ತೆ. ಇನ್ ಕೇಸ್ ಅಕೌಂಟ್ ಹೋಲ್ಡರ್ 60 ವರ್ಷಕ್ಕಿಂತ ಮುಂಚೆನೆ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ 8,50,000 ರೂಪಾಯಿ ಸಿಗುವುದಿಲ್ಲ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಅಕೌಂಟ್ ಹೋಲ್ಡರ್ಗೆ 60 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಅವ್ರ ಪೆನ್ಷನ್ ತಗೊಂಡಿರ್ಬೇಕು. ಅವಾಗ ಮಾತ್ರ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಈ 8,50,000 ರೂಪಾಯಿ ಸಿಗುತ್ತೆ. ಓಕೆ, ಈ 4 ಸ್ಕೀಮ್ಗೆ ನೀವು ಎಷ್ಟೆಷ್ಟು ಪ್ರೀಮಿಯಂ ಪೇ ಮಾಡಬೇಕು? ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆ, ಕರ್ಮಯೋಗ್ ಮಾನ್ಧನ್ ಯೋಜನೆ, ಕಿಸಾನ್ ಮಾನ್ಧನ್ ಯೋಜನೆ ಈ 3 ಸ್ಕೀಮ್ಗೆ ಸೇಮ್ ಇರುತ್ತೆ ಪ್ರೀಮಿಯಂ ಪೇ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸು 18 ವರ್ಷ ಆದ್ರೆ ನೀವು 55 ರೂಪಾಯಿ ಮಾತ್ರ ಪೇ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಕೂಡ 55 ರೂಪಾಯಿ ಪೇ ಮಾಡುತ್ತೆ. ಟೋಟಲಿ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 110 ರೂಪಾಯಿ ಆಡ್ ಆಗ್ತಿರುತ್ತೆ. ಈ ತರ ನೀವು ಎಷ್ಟು ವರ್ಷ ಪೇ ಮಾಡ್ಬೇಕಂದ್ರೆ, ನಿಮ್ಗೆ 60 ವರ್ಷ ಬರೋವರೆಗೂ ನೀವು ಪ್ರತಿ ತಿಂಗಳು 55 ರೂಪಾಯಿ ಅಂತ ಪೇ ಮಾಡ್ತಿರ್ಬೇಕು. ಅಥವಾ ನಿಮ್ಮ ವಯಸ್ಸು 40 ವರ್ಷ ಆದ್ರೆ ನೀವು ಪ್ರತಿ ತಿಂಗಳು 200 ರೂಪಾಯಿ ಪೇ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಕೂಡ 200 ರೂಪಾಯಿ ಪೇ ಮಾಡುತ್ತೆ. ಟೋಟಲಿ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 400 ರೂಪಾಯಿ ಆಡ್ ಆಗ್ತಿರುತ್ತೆ. ನಿಮ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರ್ತಿರುತ್ತೆ. ನೀವು ಇಬ್ರು ಕಾರ್ಮಿಕರು ಇರ್ತೀರಾ, ಹಸ್ಬೆಂಡ್ ವೈಫ್ ಅಂದ್ರೆ ನೀವು ಇಬ್ರು ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಿ ನಿಮ್ಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ, ನಿಮ್ಮ ವೈಫ್ಗೂ ಕೂಡ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಅಥವಾ ನೀವು ರೈತರು ಇದ್ದೀರಾ, ನೀವು ಕೂಡ ಹಸ್ಬೆಂಡ್ ವೈಫ್ ಇಬ್ರು ಜಾಯಿನ್ ಆಗಿ ನಿಮ್ಗೂ ಕೂಡ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಹಸ್ಬೆಂಡ್ ವೈಫ್ ಇಬ್ರಿಗೂ ಕೂಡ ಪೆನ್ಷನ್ ಬರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ, ತುಂಬಾ ಕಡಿಮೆ ಅಮೌಂಟ್ ಇದೆ ಪ್ರೀಮಿಯಂ ಪೇ ಮಾಡುವುದು. ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅವರೆಲ್ಲರೂ ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಿ. ಓಕೆ, ಈಗ ಅಟಲ್ ಪೆನ್ಷನ್ ಯೋಜನೆಗೆ ಎಷ್ಟು ಪ್ರೀಮಿಯಂ ಪೇ ಮಾಡಬೇಕು? ಸಪೋಸ್ ನಿಮ್ಗೆ 1,000 ರೂಪಾಯಿ ಪೆನ್ಷನ್ ಬೇಕು ಅನ್ಕೊಂತೀರಾ ಪ್ರತಿ ತಿಂಗಳು. ನಿಮ್ಮ ವಯಸ್ಸು 18 ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳು 42 ರೂಪಾಯಿ ಪೇ ಮಾಡ್ಬೇಕಾಗುತ್ತೆ. ಅಥವಾ 2,000 ರೂಪಾಯಿ ಪೆನ್ಷನ್ ಬೇಕು ನನಗೆ ಪ್ರತಿ ತಿಂಗಳು ಅಂದ್ಕೊಂಡ್ರೆ 84 ರೂಪಾಯಿ ಪೇ ಮಾಡ್ಬೇಕು. ಅಥವಾ ನನಗೆ 3,000 ರೂಪಾಯಿ ಪೆನ್ಷನ್ ಬೇಕು ಅಂದ್ಕೊಂತೀರಾ, ಆಗ ನೀವು ಪ್ರತಿ ತಿಂಗಳು 126 ರೂಪಾಯಿ ಪೇ ಮಾಡ್ಬೇಕು. ಅಥವಾ ನನಗೆ 4,000 ರೂಪಾಯಿ ಪೆನ್ಷನ್ ಬೇಕು ಪ್ರತಿ ತಿಂಗಳು ಅಂದ್ಕೊಂತೀರಾ, ಆಗ ನೀವು ಪ್ರತಿ ತಿಂಗಳು 168 ರೂಪಾಯಿ ಪೇ ಮಾಡ್ಬೇಕು. ಅಥವಾ ನಂಗೆ 5,000 ರೂಪಾಯಿ ಪೆನ್ಷನ್ ಬೇಕು ಅಂತ ತಿಳ್ಕೊಂತೀರಾ, ಆಗ ನೀವು ಪ್ರತಿ ತಿಂಗಳು 210 ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಇದು 18 ವರ್ಷದವ್ರಿಗೆ. ಈ ಚಾರ್ಟ್ ಅಲ್ಲಿ ನೋಡಿ 18 ರಿಂದ 40 ವರ್ಷದ ಒಳಗೆ ಎಷ್ಟೆಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಅಂತ ಈ ಚಾರ್ಟ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಷ್ಟು ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಅಥವಾ ನಿಮ್ಮ ವಯಸ್ಸು 40 ವರ್ಷ ಆದ್ರೆ ನಿಮ್ಗೆ 1,000 ರೂಪಾಯಿ ಪೆನ್ಷನ್ ಬೇಕಂದ್ರೆ 291 ರೂಪಾಯಿ ಪೇ ಮಾಡ್ಬೇಕು. 2,000 ರೂಪಾಯಿಗೆ 582 ರೂಪಾಯಿ ಪೇ ಮಾಡ್ಬೇಕು. 3,000 ರೂಪಾಯಿ ಪೆನ್ಷನ್ಗೆ 873 ರೂಪಾಯಿ ಪೇ ಮಾಡ್ಬೇಕು. 4,000 ರೂಪಾಯಿ ಪೆನ್ಷನ್ಗೆ 1,164 ರೂಪಾಯಿ ಪೇ ಮಾಡ್ಬೇಕು. 5,000 ರೂಪಾಯಿ ಪೆನ್ಷನ್ಗೆ 1,454 ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು. ಓಕೆ, ನಿಮ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಎಷ್ಟು ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಷ್ಟು ಅಮೌಂಟ್ ಬರುತ್ತೆ. ಇದಕ್ಕೂ ಕೂಡ ನೀವು ಹಸ್ಬೆಂಡ್ ವೈಫ್ ಇಬ್ರು ಜಾಯಿನ್ ಆಗ್ಬೋದು. ಈಗ ಹಸ್ಬೆಂಡ್ ಕೂಡ ಜಾಯಿನ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ 60 ವರ್ಷ ಕಂಪ್ಲೀಟ್ ಆದ್ಮೇಲೆ 5,000 ರೂಪಾಯಿ ಪೆನ್ಷನ್ ಬರುತ್ತೆ. ವೈಫ್ ಕೂಡ ಜಾಯಿನ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ 60 ವರ್ಷ ಕಂಪ್ಲೀಟ್ ಆದ್ಮೇಲೆ 5,000 ರೂಪಾಯಿ ಪೆನ್ಷನ್ ಬರುತ್ತೆ. ಪ್ರತಿ ತಿಂಗಳು ಹಸ್ಬೆಂಡ್ ವೈಫ್ ಇಬ್ರಿಗೂ ಸೇರಿ 10,000 ರೂಪಾಯಿ ಪೆನ್ಷನ್ ಬರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿ. ಇನ್ ಕೇಸ್ ಅಕೌಂಟ್ ಹೋಲ್ಡರ್ 60 ವರ್ಷದವರೆಗೂ ಬದುಕಿದ್ದಾರೆ, ಪೆನ್ಷನ್ ಅಮೌಂಟ್ ಕೂಡ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಇನ್ ಕೇಸ್ ಆಮೇಲೆ ಆ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರ ನಾಮಿನಿಗೆ 8,50,000 ರೂಪಾಯಿ ಕೂಡ ಸಿಗುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅವರೆಲ್ಲರೂ ಕೂಡ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿ. ಹಾಗಾದ್ರೆ ಈ 4 ಸ್ಕೀಮ್ಗೆ ನೀವು ಎಲ್ಲಿ ಜಾಯಿನ್ ಆಗ್ಬಹುದು? ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆ, ಕರ್ಮಯೋಗ್ ಮಾನ್ಧನ್ ಯೋಜನೆ, ಕಿಸಾನ್ ಮಾನ್ಧನ್ ಯೋಜನೆ ಮತ್ತೆ ಅಟಲ್ ಪೆನ್ಷನ್ ಯೋಜನೆ ಈ 4 ಸ್ಕೀಮ್ಗೆ ನೀವೇ ಓನ್ ಆಗಿ ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಬಹುದು. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ, ಏನು ಅದ್ ನನಗೆ ಗೊತ್ತಾಗ್ತಿಲ್ಲ ಆನ್ಲೈನ್ ಅಲ್ಲಿ ಯಾವ ತರ ಫಿಲ್ ಅಪ್ ಮಾಡಬೇಕು ಅಪ್ಲಿಕೇಶನ್ ಅನ್ನು ಅಂತ ಅಂದ್ಕೊಂಡ್ರೆ, ನಿಮ್ಮ ಹತ್ರದಲ್ಲಿರುವಂತಹ CSC ಸೆಂಟರ್ಸ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಹತ್ರ ಹೋದ್ರೆ, ನಾನು ಈ ತರ ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದೀನಿ, ನನಗೆ ಆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಕೊಡಿ ಅಂದ್ರೆ ಅವರು ನಿಮ್ಮ ಡೀಟೇಲ್ಸ್ ತಗೊಂಡು ಫಿಲ್ ಅಪ್ ಮಾಡ್ಕೊಡ್ತಾರೆ. ಅದಕ್ಕೆ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟ್, ಮೊಬೈಲ್ ನಂಬರ್ ಬೇಕು. ಮತ್ತೆ ನಿಮ್ಮ ನಾಮಿನಿ ಡೀಟೇಲ್ಸ್ ಕೊಟ್ರೆ ನೀವು ಯಾವ ಸ್ಕೀಮ್ಗೆ ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಅವರು ನಿಮ್ಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕೊಡ್ತಾರೆ. ಮತ್ತೆ ಅಟಲ್ ಪೆನ್ಷನ್ ಯೋಜನೆಗಾದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಾದ್ರೂ ಜಾಯಿನ್ ಆಗ್ಬೋದು ಅಥವಾ ಬ್ಯಾಂಕ್ ನಲ್ಲಾದ್ರೂ ಜಾಯಿನ್ ಆಗ್ಬೋದು. ಯಾವುದೇ ಬ್ಯಾಂಕ್ ಅಲ್ಲಾಗ್ಲಿ, SBI ಬ್ಯಾಂಕ್ ಆಗ್ಲಿ, ಬೇರೆ ಯಾವುದೇ ಬ್ಯಾಂಕ್ ಆಗಿರ್ಲಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಪೋಸ್ಟ್ ಆಫೀಸ್ ನಲ್ಲಾದ್ರೂ ಅಕೌಂಟ್ ಓಪನ್ ಮಾಡಿ ಅಥವಾ ಬ್ಯಾಂಕ್ ನಲ್ಲಾದ್ರೂ ಓಪನ್ ಮಾಡಿ
ಟರ್ಮ್ಸ್ ಅಂಡ್ ಕಂಡೀಷನ್ ಸೇಮ್ ಇರುತ್ತೆ. ಓಕೆ, ಅದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಮೊಬೈಲ್ ನಂಬರ್, ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ. ನಾನು ಆನ್ಲೈನ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂತೀನಿ ನಂಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಫಿಲ್ ಅಪ್ ಮಾಡ್ಕೊಬಹುದು. ಈ 4 ಸ್ಕೀಮ್ಗೂ ಫುಲ್ ಡೀಟೇಲ್ಸ್ ಇರುತ್ತೆ. ನೀವು ಆನ್ಲೈನ್ ಅಲ್ಲೇ ನೋಡಿ ಡೀಟೇಲ್ ಆಗಿ ಈ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡು ನೀವು ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಬಹುದು. ಓಕೆ, ನಿಮ್ಗೆ ಕಾರ್ಡ್ ಕೂಡ ಕೊಡ್ತಾರೆ. ಈ 4 ಸ್ಕೀಮ್ಗೆ ಜಾಯಿನ್ ಆದ್ಮೇಲೆ ನಿಮಗೆ ಕಾರ್ಡ್ ಕೂಡ ಕೊಡ್ತಾರೆ. ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಆದ್ರೆ ನಿಮ್ಗೆ ಅಲ್ಲಿ ಬ್ಯಾಂಕ್ ಅಲ್ಲಿ ಏನು ನಿಮ್ಗೆ ಸಿಗುವುದಿಲ್ಲ. ನೀವೇ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಆಗ ನಿಮ್ಮ ಮನೆಗೆ ಪೋಸ್ಟ್ ಬರುತ್ತೆ ಅದು ಅಟಲ್ ಪೆನ್ಷನ್ ಯೋಜನೆದು. ಮತ್ತೆ ಇನ್ನು ಬೇರೆ 3 ಸ್ಕೀಮ್ ಇದಾವಲ್ಲ, ನೀವು ಎಲ್ಲಿ ಜಾಯಿನ್ ಆಗಿರ್ತೀರೋ ಅಲ್ಲಿ ಕಾರ್ಡು ನಿಮ್ಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, 4 ಪೆನ್ಷನ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.